ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ, ಯಾಕಾಗಬೇಕದು? ಅವತ್ತು DKC ಇಲ್ಲಿ ಹೆಚ್ಚು ಕಮ್ಮಿ ಒಂದು 3 ವರ್ಷಕ್ಕೆ ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ DKC ಮನೆಗೆ ಹೋಗಿದ್ದೇನೆ. ಹೋಗಿ ಕರ್ಸ್ಕೊಂಡಿದ್ದ ಅವನು. ಹೋಗಿದ್ದೆ, ಇಷ್ಟತ್ರ ಗಣಪನ್ ಕೊಟ್ಟ, ಅವ್ರ ಹೆಂಡತಿ ಸೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ. ಏನಾಗಬೇಕಾಗಿತ್ತು ಅಂದ. ಮುಂದಿನ ಕತೆ ಅಂದ. ಮುಂದಿನ ಕತೆ ಯಾರೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದ. ಏನು ಹಂಗಂದ್ರೆ ಅಂತ ಅರ್ಥ ಆಗಲ್ಲ. ನಾವು ಎಲ್ಲಮ್ಮನ ಊರಿನವ್ರಲ್ರಿ, ಹೌದಲ್ಲ? ನಾವು ಎಲ್ಲಮ್ಮನ ನಾಡು ಗಂಡು ಗರ್ತಿ ನಾಡಿನವರು. ಯಾರೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದ್ರೆ ನೀವು ದುಡ್ದಿದ್ದ ದುಡ್ಡು ಇನ್ಯಾವನು ಹೆಚ್ಚಿನ ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಅದು ಸತ್ಯ ಆಯ್ತಾ ಇಲ್ವಾ? ಅವತ್ತು ಹೇಳಿದ್ದೆ 11 ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತಾ ಇಲ್ವಾ? 1 ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ, ನಾವೇ ಹಾಗೆ ನಂಬೋದ ಅವರೇ ನಂಬಬೇಕಿರಲಿ. ಡೇಟ್ ಬರ್ಸಿದ್ದೀನಿ. ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ, ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಅವಳ ಹೆಸರೇನು ಶಿವಲೀಲಾ ಮುಂದೆ ಹೇಳಿದೆ, ನಿನ್ನ ಗಂಡ ಈ ಪರಿಸ್ಥಿತಿ ಅದೇ, ಮುಂದೆ MLA ಆಗ್ತಾನೆ ಅಂದ. ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು. ಮತ್ತೆ ಎನ್ಕೌಂಟರ್ ಆದ್ಮೇಲೆ ಎಂಟ್ರಿ ಹೆಂಗೆ ಆಗ್ತದೆ? ಆಗ ಎಂಟ್ರಿ ಆಗ್ತಾನೆ, ಅವನು MLA ಮಾಡ್ತಾನೆ ಅಂತೇಳಿ ಅವನ ಮನೆ ಒಳಗೊಂಡು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕಿರೀಟ ನಾವು ಹೊತ್ಕೊಂಡೋದು. MLA ಆದ್ಮೇಲೆ ಮತ್ತೆ ಹೆಂಗೂ ಸುಳ್ಳು ಆಗಲ್ಲ. ನನ್ನ ಮಾತಾಗ ಸುಳ್ಳಾಗ್ತಾವ? ಸುಳ್ಳು ಆಗೋದಿಲ್ಲ. ಇವತ್ತಿಗೂ ಸುಳ್ಳಾಗಲ್ಲ, ಮುಂದೆ ಆಗಲ್ಲ. ಯಾಕಂದ್ರೆ ನಾನು ತಾಯಿ ಅಲ್ವಾ? ಬದಲಾವಣೆ ಎಲ್ಲ. ಸೀಟಿನಲ್ಲಿ ಇವನೇ ಕುತ್ಕೋಬೇಕು, ಯಾರು DKCನೇ ಕುತ್ಕೋಬೇಕು. DKC ಮೇಲೆ ನಂಗೆ ತುಂಬ ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದ್ರೆ ಎಲ್ಲ ಬಂದು ನಮ್ಗೆ ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷ ಎಲ್ಲರೂ ಸೀಟ್ನಲ್ಲಿ ಕೊಟ್ಟಕಂದ್ರೆ ಹೋಗುತ್ತಲ್ಲ, ನಮ್ಗೋದಿತ್ತಲ್ಲ. 5 ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದ್ಸರಿ CM ಆಗ್ತಾರಂತ. ಅದು ಒಂದ್ಸಲ CM ಆಗಲಿ ಸಾಕು, 5 ವರ್ಷ ಇನ್ನೆಷ್ಟಲ್ಲ ಆಗ್ಬೋದು. ಹೌದು, ಇದೇ ಅವಧಿನೇ ಆಗ್ಬೋದು. ಪ್ರಯಾಗರಾಜದಲ್ಲಿ ಯೋಗಿ ಸರ್ಕಾರ ನೋಡಿದ್ರೆ ಕರ್ನಾಟಕದಲ್ಲಿ ಯಾವ ಸಂತರಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರೆ ಇಲ್ಲಿ ಸಿಕ್ಕಿದೆ ಅನ್ನೋ ಭಾವನೆ ಇದೆ ನಿಮಗೆ? ಹಿಂದೆ ಕೃಷ್ಣದೇವರಾಯರ ಕಾಲದಲ್ಲಿ, ಚತುರ್ಥ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ, ತುಂಬ ಹಿಂದಿನ ಕಾಲದಲ್ಲಿ ಸಂತ ಮಹಾತ್ಮರಿಗೆ ಸ್ವಲ್ಪ ಅವಕಾಶಗಳಿತ್ತು. ಇವತ್ತಿನ ಈ ಕರ್ನಾಟಕ ಸರ್ಕಾರದಲ್ಲಿ ಯಾವ್ಯಾವ ಸಂತರಿದ್ದಾರೆ ಅವ್ರನ್ನೆಲ್ಲ ಪಟ್ಟಿ ಮಾಡ್ಕೊತಾರೆ. ಯಾರ್ಯಾರು ಭಾಜಪ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಹಿಂದೂ ಬಗ್ಗೆ ಮಾತಾಡ್ತಿದ್ದಾರೆ ಅವ್ರನ್ನೆಲ್ಲ ಪಟ್ಟಿ ಮಾಡ್ಕೊತಾರೆ. ಪಟ್ಟಿ ಮಾಡ್ಕೊಂಡು ಆ ಭೂಮಿಗೆ ಅದಂತ ವಕ್ಫ್ ಕಮಿಟಿ ಅಂತ ಏನೋ ಅಂದ್ರಲ್ಲ, ಅಂಥವ್ರ ತಂದು ಜೋಡಿಸುವಂತ ಏನು ಹೇಳ್ಬೋದು ನಂಗಂತೂ ಅರ್ಥ ಆಗಲ್ಲ. ಇವರನ್ನಂತೂ ನಿಜವಾದ ಮಕ್ಕಳು ಅಂತ ಹೇಳಕ್ಕಾಗಲ್ಲ. ಅಂತ ಮೂರ್ಖ ಸರ್ಕಾರ ಕರ್ನಾಟಕದಲ್ಲಿ ಇವಾಗ ವಿರಾಜಮಾನವಾಗಿದೆ. ಒಬ್ಬ ಮೊನ್ನೆ 2 ಗಾಲಿ ಮೇಲೆ ಸೈಕಲಲ್ಲಿ ಓಡಾಡ್ತಿದ್ದ, ಇನ್ನೂ ಓಡಾಡ್ತಾವನ ಏನೋ ಗೊತ್ತಿಲ್ಲ, ಹಾಗೆ ಮುಂದೆ ಓಡಾಡ್ತಿದ್ರೆ ಬಹಳ ಚಲೋ ಅನಿಸ್ತು. ಆದ್ರೆ ಉತ್ತರ ಭಾರತದಲ್ಲಿ ನೀವು ಹೋಗಿ ನೋಡಿ, ಮಾಮೂಲಿ ಮನುಷ್ಯ ಬೇಡ್ರಿ, ಕಾವಿ ಬಟ್ಟೆ ಹಾಕೊಂಡವ್ರು, ಕತ್ತಿ ಗುರಾಣಿ ಗದೆ ಹಿಡ್ಕೊಂಡು ಆ ದನಗಳನ್ನು ಸಂರಕ್ಷಣೆ ಮಾಡ್ತಾರೆ. ಅವರ ಶೌರ್ಯ, ಅವರ ಧೈರ್ಯ ಒಬ್ಬ ರಾಜನಿಗೂ ಕೂಡ ಇಲ್ಲ. ಅಂತ ಯೋಗಿ ಸರ್ಕಾರ ನಿಜವಾಗೂ ಎಲ್ಲ ಯೋಗಿಗಳನ್ನು ಭೋಗಿತನದಿಂದ ತಪ್ಪಿಸಿ ವಿಜಯಿಯನ್ನಾಗಿ ಮಾಡತಕ್ಕಂಥ ಯೋಗಿನಾಥನಿಗೆ ಜಯವಾಗಲಿ, ವಿಜಯವಾಗಲಿ. ಅದರ ವಿರುದ್ಧ ನಡ್ಕೊಂಡವರೆಲ್ಲ ಪತನವಾಗಲಿ ಅಂತ ಹೇಳ್ತೀನಿ.